ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆತ್ಮನ ಕರೆಸಿದಾಗ ಆ ಆತ್ಮ ಯಾವ ಧ್ವನಿಯಲ್ಲಿ ಮಾತಾಡುತ್ತೆ, ಆ ಧ್ವನಿ ಹೇಗಿರುತ್ತೆ, ಆಮೇಲೆ ಅದು ಯಾವ ರೂಪ ಇರುತ್ತೆ, ಯಾವ ರೀತಿ ಬಂದು ಮಾತಾಡ್ತಾರೆ ಅವ್ರದ್ದೇ ರೂಪ ಕಾಣಿಸುತ್ತಾ ನಮಗೆ ಅಂತ ಕೇಳ್ತಾರೆ. ಹಾಂ, ನಿಮ್ಮ ಜೊತೆಲಿದ್ದಾಗ ಯಾವ ಧ್ವನಿ ಇತ್ತು ಅವ್ರದ್ದು, ಅವರ ವಯಸ್ಸು ಹೇಗಿತ್ತು, ಅದೇ ವಯಸ್ಸಲ್ಲಿ ಅವರು ಮಾತಾಡ್ತಾರೆ. ಅವರನ್ನು ನಾವು ಕರೆಸಿದಾಗ ಅವ್ರ ಶರೀರ ಹೆಂಗಿತ್ತು, ರೀಸೆಂಟಾಗಿ ಅವರು ನಿಮ್ಮ ಜೊತೆಲಿ ಯಾವ ಶರೀರದಲ್ಲಿದ್ದರು ಅದೇ ಶರೀರದಲ್ಲಿ ಅವರು ಕಾಣಿಸ್ಕೋತಾರೆ. ಆಮೇಲೆ ಇನ್ನೊಂದು, ಡೆತ್ ಆದ ತಕ್ಷಣ ಆ ಸೋಲ್ ಇನ್ನೂ ಯಂಗ್ ಆಗುತ್ತೆ, ಇನ್ನೂ ಫ್ರೆಶ್ ಆಗುತ್ತೆ. ಯಾರಾದರೂ ಹಾಸಿಗೆ ಹಿಡ್ದಿರೋರು ಡೆತ್ ಆಗಿದ್ದಾರೆ ಅಂದ್ಕೊಳ್ಳಿ, ಹಾಸಿಗೆ ಹಿಡ್ದವ್ರ ಥರನೇ ಅವರು ಅಷ್ಟೊಂದು ವೀಕಾಗಿ ಇರಲ್ಲ. ಮಾತಾಡೋಕ್ಕೆ ಬಂದಾಗ ಅವರು ತುಂಬ ಅವರ ಒಂದು ಸೋಲ್ ತುಂಬ ಯಂಗಾಗಿ, ಅಂದರೆ ಹೆಲ್ದಿಯಾಗಿರ್ತಾರೆ. ಓಕೆ, ಅವ್ರ ಮುಖ ಸಪ್ಪಗೆ ಆಗಿರ್ಬೋದು ಅಥವಾ ನಗು ಮುಖದಲ್ಲಿರ್ಬೋದು, ಆದರೆ ಅವ್ರು ಮಾತ್ರ ತುಂಬ ಹೆಲ್ದಿಯಾಗಿ ಬಂದಿರ್ತಾರೆ. ಅವ್ರು ಯಾವ ರೂಪದಲ್ಲಿದ್ದರು ನಿಮ್ಮ ಜೊತೆ ಅದೇ ರೂಪ ಇರುತ್ತೆ ಅವ್ರಿಗೆ. ಓಕೆ, ಆಮೇಲೆ ಧ್ವನಿ ಕೂಡ ಯಾವ ವ್ಯಕ್ತಿಯ ಧ್ವನಿ ನಿಮ್ಮ ಜೊತೆಗಿದ್ದಾಗ ಹೇಗೆ ಧ್ವನಿ ಇತ್ತು ಅವ್ರದ್ದು, ಅದೇ ಧ್ವನಿಯಲ್ಲಿ ಅವರು ಮಾತಾಡ್ತಾರೆ. ಅದೇ ಧ್ವನಿನೂ ಅದೇ ಇರುತ್ತೆ. ಆ ಸೋಲ್ನ ನಿಮಗೆ ಅಪ್ಕೊಳ್ಳೋಕ್ಕೆ ಹೇಳ್ತೀವಿ. ಅಂದರೆ ನಿಮ್ಮ ತಂದೆ ಸೋಲ್ ಅಂದ್ಕೊಳ್ಳಿ, ನಿಮ್ಮ ಗಂಡನ ಸೋಲ್ ಅಂದ್ಕೊಳ್ಳಿ, ತಾಯಿ ಸೋಲ್ ಅಂದ್ಕೊಳ್ಳಿ, ಯಾವುದೇ ಆತ್ಮನ ನಾವು ಕರೆಸಿದಾಗ ಮಾತಾಡಾದಮೇಲೆ ಅವ್ರನ್ನ ನಿಮಗೆ ಅಪ್ಕೊಳ್ಳೋಕ್ಕೆ ಹೇಳ್ತೀವಿ. ಓಕೆ, ಅಪ್ಕೊಂಡಾಗ ಅಲ್ಲಿ ಒಂದು ಏನು ನಡೆಯುತ್ತೆ ಅಂದರೆ, ಅಲ್ಲಿ ಶೂನ್ಯವಾಗ್ತೀರಾ ನೀವು. ಯಾಕಂದರೆ ಆ ಸೋಲ್ ನಿಮ್ಮನ್ನು ತಪ್ಕೊಂಡಾಗ ಆ ಸಿಗೋ ಆನಂದ ಇದೆ ಅಲ್ವಾ, ಅಂದರೆ ಆ ಸೋಲ್ ವೈಬ್ ಹೆಂಗಿರುತ್ತೆ ಅಂದರೆ ಸ್ಟಾಪ್ ಆಗಿಬಿಡ್ತೀರ ನೀವು. ಇನ್ನೂ ತಪ್ಕೊಂಡೇ ಇರಬೇಕು ಅವ್ರನ್ನ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಖುಷಿ, ಅಷ್ಟೊಂದು ಆನಂದ ಆಗುತ್ತೆ ನಿಮಗೆ. ನಿಮ್ಮ ಮೈಂಡಲ್ಲಿರೋ ಪ್ರಶ್ನೆ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಅವ್ರನ್ನ ನಿಮಗೆ ತಪ್ಕೊಳ್ಳೋಕ್ಕೂ ಹೇಳ್ತೀವಿ. ನಿಮ್ಮ ರಿಲೇಷನಲ್ಲಿ ಎಷ್ಟು ಜನ ಮನೇಲಿ ಕೂತ್ಕೊಂಡಿರ್ತಾರೆ ಅವ್ರನ್ನೆಲ್ಲ ಅಪ್ಕೊಂಡು ಮಾತಾಡ್ತಾರೆ. ಆಮೇಲೆ ಅವರ ಕಾಲಿಗೆ ಬೀಳಕ್ಕೆ ಹೇಳ್ತೀವಿ. ನೀವು ಆ ಆತ್ಮದ ಕಾಲು ಬೀಳಕ್ಕೆ ಹೇಳ್ತೀವಿ. ಆಗ ಆತ್ಮ ನಿಮಗೆ ಆಶೀರ್ವಾದ ಕೂಡ ಮಾಡುತ್ತೆ. ಕೇಳ್ತೀವಿ, ಬೆನ್ನ ಮೇಲೆ ಕೈ ಇಟ್ಟಿದ್ದಾರಾ, ತಲೆ ಮೇಲೆ ಕೈ ಇಟ್ಟಿದೆಯಾ ಸೋಲ್ ಅಂತ. ಆಗ ಓಕೆ, ಒಬ್ಬೊಬ್ಬರು ಬೆನ್ನ ಮೇಲೆ ಕೈ ಇಟ್ಟಿದ್ದಾರೆ ಅಂತ ಹೇಳ್ತಾರೆ, ಒಬ್ಬೊಬ್ಬರು ತಲೆ ಮೇಲೆ ಕೈ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಆ ಥರ ಆಶೀರ್ವಾದ ಮಾಡುತ್ತೆ ಅದು. ಆಮೇಲೆ ಕ್ವಶನ್ ಯಾವ ಥರ ಇರಬೇಕು ಅವರಿಗೆ ಕೇಳೋದಕ್ಕೆ ಅಂತ ಅಂದರೆ, ಕ್ವಶನ್ ಫ್ರೆಂಡ್ ಥರ, ಅಂದರೆ ಚೆನ್ನಾಗಿರಬೇಕು. ಅವ್ರಿಗೆ ತುಂಬ ದುಃಖ ಆಗೋ ಕ್ವಶನ್ ಇರಬಾರ್ದು. ಓಕೆ, ಇಲ್ಲ ಸಲ್ಲದ ಕ್ವಶನ್ ಇರಬಾರ್ದು, ಚೆನ್ನಾಗಿರಬೇಕು. ನಿಮ್ಗೇನು ಅವ್ರ ಕಡೆಯಿಂದ ಬೇಕು ಅದನ್ನು ನಾವು ಕಂಡು ಹಿಡಿತೀವಿ. ಆ ಕಡೆ ಈ ಕಡೆ ಅಂದರೆ ಅವ್ರ ಮನಸ್ಸು ಆ ಕಡೆ ಈ ಕಡೆ ಮಾಡಿ ಆ ಒಂದು ಕ್ವಶನ್ಗೆ ಆನ್ಸರ್ ನಾವು ಹಿಡಿತೀವಿ. ಬಟ್ ಡಿವೈನ್ ಖುದ್ದಾಗಿ ಆ ಕ್ವಶನ್ಗೆ ಆನ್ಸರ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ರೆ ಆ ಕ್ವಶನ್ಗೆ ಆನ್ಸರ್ ಸಿಗಲ್ಲ. ಓಕೆ, ಇನ್ಮಿಕ್ಕ ಕ್ವಶನ್ಗೆಲ್ಲ ಆನ್ಸರ್ ಸಿಗುತ್ತೆ. ಮಾತಾಡ್ತಾರೆ ಚೆನ್ನಾಗಿ. ಇನ್ನೂ ಬರೀ ಆತ್ಮಗಳ ಜೊತೆ ಮಾತಾಡೋದಷ್ಟೇನಾ ಅಂತಾನು ಕೇಳ್ತಾರೆ. ಬರೀ ಆತ್ಮಗಳ ಜೊತೆ ಮಾತಾಡೋದಷ್ಟೇ ಅಲ್ಲ, ನಿಮ್ಮ ಪೂರ್ವಜನ್ಮನ ತೋರಿಸ್ತೀವಿ. ಪೂರ್ವಜನ್ಮದಲ್ಲಿ ನೀವು ಏನಾಗಿದ್ರಿ, ಯಾವ ರೀತಿ ನಿಮ್ಮ ಡೆತ್ ಆಯಿತು, ಯಾವ ಲೆಸನ್ನ ನೀವು ಕಲ್ತಿದ್ದೀರಾ, ಆಮೇಲೆ ಇವಾಗ ಯಾಕೆ ಹುಟ್ಟಿ ಬಂದಿದ್ದೀರಾ, ಏನು ಲೆಸನ್ ಕಲಿಯೋದಕ್ಕೆ ನೀವು ಹುಟ್ಟಿ ಬಂದಿದ್ದೀರಾ ಈ ಜನ್ಮದಲ್ಲಿ. ಆಮೇಲೆ ನಿಮ್ಮ ಫ್ಯೂಚರ್ ತೋರಿಸ್ತೀವಿ, ಭವಿಷ್ಯನ ತೋರಿಸ್ತೀವಿ, 5 ವರ್ಷದ ಭವಿಷ್ಯನ ತೋರಿಸ್ತೀವಿ. ಓಕೆ, ಒಬ್ಬೊಬ್ಬರು ನೋಡ್ತಾರೆ, ಒಬ್ಬೊಬ್ರು ಕೇಳ್ತಾರೆ, ನನ್ನ ಡೆತ್ ನೋಡಬೇಕು ಅಂತಾರೆ. ಡೆತ್ತನ್ನ ನೋಡ್ಬೋದು, ನಿಮ್ಮ ಡೆತ್ ಕೂಡ ನೋಡ್ಬೋದು. ಅದು ಪ್ರಕೃತಿಗೆ ವಿರುದ್ಧ ತೋರಿಸೋದು. ಬಟ್ ಒಂದೊಂದು ಕೇಸ್ ಇರುತ್ತೆ, ನಾನು ನೋಡಲೇಬೇಕು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ತೋರಿಸ್ಕೊಡ್ತೀವಿ. ಅಲ್ಲಿ ಏನಾದರೂ ಕೆಡಕ್ಕೆ ಆಗ್ತಾಯಿದ್ರೆ ಅದನ್ನು ನಾವು ತೋರಿಸಲ್ಲ.
ಓಕೆ, ಅವ್ರ ಮೈಂಡಿಂದ ತೆಗೆದುಬಿಡ್ತೀವಿ. ಅದನ್ನು ನಾವು ನೋಡ್ತೀವಿ ಯಾವ ರೀತಿ ಅವ್ರ ಡೆತ್ ಆಗ್ತಾಯಿದೆ ಏನು ಎತ್ತ ಎಲ್ಲ ನಾವು ತಿಳ್ಕೊತೀವಿ. ಅದು ಚೆನ್ನಾಗಿದ್ದರೆ ಮಾತ್ರ ಅವ್ರಿಗೆ ಗೊತ್ತಿರಬೇಕು, ಅವ್ರ ಮೈಂಡಲ್ಲಿ ಇರಬೇಕು ಅಂತ ಅವ್ರಿಗೂ ಕೂಡ ನೆನಪಿರಬೇಕು, ಆ ಥರ ಮಾಡ್ತೀವಿ. ಬಟ್ ಅದೇನಾದರೂ ಚೆನ್ನಾಗಿರಲಿಲ್ಲ ಅಂದರೆ ಅವ್ರ ಮೈಂಡಿಂದನೇ ಅದನ್ನು ನಾವು ತೆಗ್ದಾಕ್ಬಿಡ್ತೀವಿ. ಅವ್ರಿಗೆ ಎದ್ದ ತಕ್ಷಣ ಅವ್ರಿಗೇನೂ ಗೊತ್ತೇ ಇರೋಲ್ಲ, ಎಲ್ಲನೂ ನೋಡಿರ್ತಾರೆ, ಗೊತ್ತಿಲ್ಲದೆ ಇರೋ ಥರ ನಾವು ಆ ಥರ ಹೇಳ್ತೀವಿ ಅವರಿಗೆ. ಇನ್ನು ಯಾರ ಶರೀರದಲ್ಲಾದರೂ ನೆಗೆಟಿವ್ ಎನರ್ಜಿ, ಭೂತ ಪ್ರೇತ ಬಂದಿದೆ ಅಂದರೆ ಆದಷ್ಟು ಬೇಗ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಜಾಸ್ತಿ ದಿನ ಬಿಡಬಾರ್ದು ಅಂಥವೇನಾದರೂ ಲಕ್ಷಣಗಳು ಕಂಡು ಬಂದರೆ. ಯಾಕಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂಥ ಕೇಸ್ನ. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರಲ್ಲ ಅಂಥವರು ಕೂಡ ಆ ಥರದ ಲಕ್ಷಣಗಳೇನಾದರೂ ಕಂಡ್ರೆ ಬೇಗ ಕಾಲ್ ಮಾಡಿ. ಫುಲ್ಲು ಅವ್ರ ಮೈ ಉಂಡ ಮೇಲೆ ಕಾಲ್ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ನಡೀತಾ ಇದ್ದಾವೆ ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಮದುವೆ ಆಗ್ತಾಯಿಲ್ಲ, ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, ನಮಗೆ ಸೆಟ್ ಆಗ್ತಾಯಿಲ್ಲ ಅಂದರೂ ಕೂಡ ನೀವು ನಮಗೆ ಸಂಪರ್ಕ ಮಾಡ್ಬೋದು. ಮಕ್ಕಳಾಗ್ತಾಯಿಲ್ಲ, ಕುಡಿತದ ಚಟ ತುಂಬ ಕುಡಿತಾ ಇದ್ದಾರೆ ಅಂಥವರು ಕೂಡ, ಆಮೇಲೆ ಡಿಪ್ರೆಷನ್ಗೆ ಹೋಗಿದ್ದಾರೆ, ಯಾವುದೇ ಸಮಸ್ಯೆಗೂ ನಾವು ಇಲ್ಲಿ ಪರಿಹಾರ ಕೊಡ್ತೀವಿ. ಆಮೇಲೆ ಮಂದ ಬುದ್ಧಿ ಇರುತ್ತೆ, ಅವ್ರ ಹಿಂದಿಂದನೇ ಆ ಮಂದ ಬುದ್ಧಿ ಇವಾಗ ಬಂದಿದೆಯಾ ಅಥವಾ ಹಿಂದಿನ ಜನ್ಮದಿಂದ ಬರ್ತಾ ಇದೆಯಾ ಅದು ಕೂಡ ಗೊತ್ತಾಗುತ್ತೆ. ಆಮೇಲೆ ತುಂಬ ಚೆನ್ನಾಗೇ ಇಲ್ಲ ಈ ಜನ್ಮದಲ್ಲಿ, ಒಟ್ಟಿನಲ್ಲಿ ತುಂಬ ಕಷ್ಟಗಳು ಬರ್ತಾ ಇದೆ. ನಾವು ಚೆನ್ನಾಗಿದ್ದೀವಿ ಬಟ್ ಕಷ್ಟಗಳು ತುಂಬ ಬರ್ತಾ ಇದೆ ಅಂದರೆ ಅದು ಹಿಂದಿನ ಜನ್ಮದಿಂದ ಬಂದಿರುತ್ತೆ. ಅದು ಅನುಭವಿಸ್ಬೇಕು. ಇಲ್ಲ ಅನುಭವಿಸ್ಬಾರ್ದು ಅಂದರೆ ಅದನ್ನು ನೀವು ಕರೆಕ್ಟಾಗಿ ಆ ಕ್ವಶನ್ನ ನೀವು ಕಂಡುಹಿಡಿಬೋದು. ಅದನ್ನು ನಾವೇನು ಮಾಡಬೇಕು ಅಂದರೆ ನಾವು ಎದಕ್ಕೆ ಹುಟ್ಟಿದ್ದೀವಿ. ನೀವು ಬೇರೆ ಕೆಲಸ ಮಾಡೋಕ್ಕೆ ಹುಟ್ಟಿರ್ತೀರ, ಆದರೆ ಆರಿಸ್ಕೊಂಡಿರೋದೇ ಬೇರೆದನ್ನು ಆರಿಸ್ಕೊಂಡಿರ್ತೀರ. ಓಕೆ, ಅಲ್ಲಿ ನಿಮಗೆ ಸಕ್ಸಸ್ ಸಿಗಲ್ಲ, ಅಲ್ಲಿ ನಿಮಗೆ ವಿಳಂಬ, ದುಡ್ಡು ಇವಾಗ ನೋಡಿ ಎಕ್ಸಾಂಪಲ್ ಹೇಳೋದಾದರೆ, ನಾನು ತಿಳ್ಕೊಂಡೆ, ನಾನು ಹುಟ್ಟಿ ನನ್ನ ಕೆಲಸ ಏನು ಅಂತ ನಾನು ತಿಳ್ಕೊಂಡಿದ್ದೀನಲ್ವ, ಹೀಲಿಂಗ್ ಮಾಡೋ ಕೆಲಸ, ಸಹಾಯ ಮಾಡೋ ಕೆಲಸ. ಇದನ್ನು ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ಅಂದರೆ ಒಟ್ಟಿನಲ್ಲಿ ನಾನು ಹೀಲಿಂಗ್ ಕೆಲಸನ ಮಾಡಬೇಕು, ಆ ಥರ ನನ್ನ ಇದರಲ್ಲಿ ಬಂದಿರೋದು ಅಲ್ವಾ. ಅದೇ ಥರ ನಿಮಗೂ ಒಂದು ಇದು ಇರುತ್ತೆ. ಇದು ಬಿಟ್ಟು ನಾನು ಬೇರೆ ಕೆಲಸ ಮಾಡಿದ್ರೆ ಅದು ಇದಾಗಲ್ಲ ನನಗೆ. ನನ್ನ ಲೆಸ್ಸನ್ನೇ ನಾನು ಬಂದಿರೋದೇ ಇದೇ ಕೆಲಸ ಮಾಡೋಕ್ಕೆ ನಾನು ಬಂದಿರೋದು. ಅರ್ತ್ ಏಂಜಲ್ ಅಂತಾರಲ್ಲ ಆ ಥರ ನಮ್ಮದು ಸ್ಪಿರಿಚುಯಾಲಿಟಿ, ಹೀಲಿಂಗ್ ಮಾಡೋದು, ಮೆಡಿಟೇಷನ್, ದೇವರಲ್ಲಿ ಒಂದಾಗೋದು. ಓಕೆ, ಜನಗಳ ದುಃಖನ ಕಡಿಮೆ ಮಾಡೋದು, ಜನಗಳ ಸಾವನ್ನು ತಡೆಯೋದು, ಮುಂದಕ್ಕೆ ಹಾಕೋದು. ಇವಾಗ ನೈಟೆಲ್ಲ ಕಾಲ್ ಮಾಡಿ ನಾನು ಇವಾಗಲೇ ಸಾಯಬೇಕು ಮೇಡಮ್, ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ, ಇವಾಗ ನಿಮ್ಮ ವಿಡಿಯೋ ಬಂದಿದೆ ನೋಡ್ತಾ ಇದ್ದೀನಿ, ಇದು ನಿಜಾನಾ ಅಂತ ಕೇಳಿ ಫೋನ್ ಮಾಡ್ತಾ ಇರ್ತಾರೆ. ಅವರನ್ನು ಬದುಕಿಸೋದು ಅಂದರೆ ನಿಜಾನೇ ಹೇಳಿ ಬದುಕಿಸ್ತೀವಿ ನಾವು ಅಲ್ವಾ, ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಇವತ್ತೊಂದು ದಿನ ನಂಗೆ ಟೈಮ್ ಕೊಡಿ, ನೆಕ್ಸ್ಟ್ ಡೇ ಒಂದು ವಾರ ಮುಂದಕ್ಕೆ ಹಾಕ್ತೀವಿ, ಇನ್ನೊಂದು ವಾರ ಮುಂದಕ್ಕೆ ಹಾಕ್ತಾ ಹೋಗ್ತೀವಿ. ಹಾಂ ಸರಿ, ನಾವು ಇದನ್ನು ನಿಮ್ಗೆ ಕೊಡ್ತೀವಿ, ಈ ಪ್ರಶ್ನೆಗೆ ಆನ್ಸರ್ ಕೊಡ್ತೀವಿ ಅಂತ ಹೇಳಿದಾಗ ಒಂದು 2 ವಾರ ಅವ್ರು ತಡೆದ್ಬಿಟ್ರೆ ಮುಗೀತು, ಅವರಿಗೆ ಸತ್ಯ ಏನು ಅಂತ ಗೊತ್ತಾಗ್ಬಿಡುತ್ತೆ, ಸಾಯೋದನ್ನು ನಿಲ್ಲಿಸ್ಬಿಡ್ತಾರೆ. ಹಾಗೆ ನಮ್ದು ಏನು ಕೆಲಸ ಇರುತ್ತೆ, ಡಿವೈನ್ ನಮಗೆ ಯಾವುದಕ್ಕೆ ಹುಟ್ಟಿಸಿದ್ದಾರೆ, ಯಾವ ಕೆಲಸ ಮಾಡೋಕ್ಕೆ ಹುಟ್ಟಿಸಿದ್ದಾರೆ ಅದೇ ಕೆಲಸನ ನಾವು ಕಂಡು ಹಿಡ್ಕೋಬೇಕು ಅಂದರೂ ಕೂಡ ನಮ್ಮ ಒಂದು ಪೂರ್ವಜನ್ಮ ನೋಡಬೇಕಾಗತ್ತೆ. ನಾವು ಪೂರ್ವಜನ್ಮದಲ್ಲಿ ಎಲ್ಲಿವರೆಗೂ ಕೆಲಸ ಮಾಡಿ ಯಾವುದಕ್ಕೆ ಅರ್ಧಕ್ಕೆ ನಿಲ್ಲಿಸಿ ನಾವು ಡೆತ್ ಆಗಿಬಿಟ್ಟಿದ್ದೀವಿ. ಅದನ್ನು ಇಲ್ಲಿ ಶುರು ಮಾಡಬೇಕಾಗತ್ತೆ. ಯಾವ ಕೆಲಸನ ಅರ್ಧಕ್ಕೆ ನಿಲ್ಲಿಸಿರ್ತೀವಿ ಅದನ್ನು ಸ್ಟಾರ್ಟ್ ಮಾಡಬೇಕು, ಅದ್ರ ಮುಂದಿನ ಕೆಲಸನ ನಾವು ಸ್ಟಾರ್ಟ್ ಮಾಡಬೇಕು. ನಾವು ಅದನ್ನು ಬಿಟ್ಟು ಬೇರೆ ಕೆಲಸನೇ ಮಾಡ್ತಾ ಇರ್ತೀವಲ್ಲ, ಆಗ ಈ ಥರ ಏರು ಇಳಿತ ಏರುಪೇರುಗಳು ಬರ್ತಾ ಇರುತ್ತೆ, ಕಷ್ಟ ಬರ್ತಾ ಇರುತ್ತೆ. ಓಕೆ ಸರಿ, ನಾವು ಪೂರ್ವಜನ್ಮದಲ್ಲಿ ಹೋಗಿಯೇ ನೋಡೋಕ್ಕಾಗಲಿಲ್ಲ ನೋಡಿ. ಒಬ್ಬೊಬ್ರು ಹೇಳ್ತಾರೆ ನಂಗೆ ಟ್ರಾನ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಇಟ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ನಾವು
ಅವರೊಬ್ಬರ ಮೇಲೇ ಮಾಡಲ್ಲ, ಅವರ ಫ್ಯಾಮಿಲಿ ಮೆಂಬರ್ನ ಚೇಂಜ್ ಮಾಡ್ತೀವಿ. ಓಕೆ, ಇವಾಗ ನೀವು ನಮ್ಮ ಹತ್ರ ಸೆಷನ್ ತೊಗೊಳೋದಕ್ಕೆ ಬಂದರೆ ಅಂದ್ಕೊಳ್ಳಿ, ನಿಮಗೆ ಟ್ರಾನ್ಸಲ್ಲಿ ಹೋಗೋಕ್ಕಾಗಲಿಲ್ಲ, ಆಗ ನಿಮ್ಮ ಮೇಲೇ ಬೇರೆ ರೀತಿ ನಾವು ಟ್ರಾನ್ಸಲ್ಲಿ ಕರ್ಕೊಂಡು ಹೋಗ್ತೀವಿ, ಡೀಪಾಗಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ನಿಮ್ಗೆ ಆಗ್ತಾನೇ ಇಲ್ಲ, ನನಗೆ ಆಗಲ್ಲ ಮೇಡಮ್ ಅಂತ ಹೇಳಿದಾಗ ಫ್ಯಾಮ್ಲಿ ಮೆಂಬರ್ನ ಚೇಂಜ್ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಬೇರೆ ಇರ್ತಾರಲ್ಲ ಅವ್ರ ಮೇಲೆ ನಿಮ್ಮ ಲೈಫನ್ನು ಅವ್ರು ನೋಡ್ಬೋದು. ಓಕೆ, ಆಮೇಲೆ ಸೋಲ್ ಜೊತೆನೂ ಅವ್ರು ಮೆಂಬರ್ನ ಚೇಂಜ್ ಮಾಡಿ ನಾವು ಮಾತಾಡಿಸ್ತೀವಿ. ಓಕೆ, ಒಟ್ಟಿನಲ್ಲಿ ನಿಮ್ಮ ಕೆಲಸ ಆಗಬೇಕು ಅಲ್ವಾ? ಆತ್ಮ ಜೊತೆ ಮಾತಾಡೋ ಕೆಲಸನೂ ಆಗಬೇಕು. ನೀವು ಏನು ಅಂದ್ಕೊಂಡಿದ್ರೆ ಆ ಕೆಲಸ ಆಗಲೇಬೇಕು. ಅಂದರೆ ನಾವು ಯಾವ ರೀತಿನಾದರೂ ಮಾತಾಡಿಸಿನೇ ನಾವು ಕೊಡೋದು ನಮ್ಮ ಜವಾಬ್ದಾರಿ. ಓಕೆ, ಪರಿಹಾರ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಸರಿ, ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.